ಎಲ್ಲರಿಗೂ ನಮಸ್ಕಾರ. ನಾನು ಅನಿತಾ ಪಿಕೆ, ಬೆಂಗಳೂರಿನಿಂದ. ಜನವರಿ 5, 2025 ಭಾನುವಾರದಂದು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಪುಷ್ಕರ ಪ್ರಿಂಟರ್ಸ್ ಅಂಡ್ ಪಬ್ಲಿಷರ್ಸ್ ರವರ ಸಂಯುಕ್ತಾಶ್ರಯದಲ್ಲಿ ಮಲ್ಲಿಗೆಯ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ ಸಂಸ್ಮರಣಾರ್ಥ ಮಾಸದಂಗಳದಲ್ಲಿ ಕವಿ ಬೆಳಕು ಕಾರ್ಯಕ್ರಮ ನಡೆಯುತ್ತಿದೆ. ಇದೇ ಕಾರ್ಯಕ್ರಮದಲ್ಲಿ 7 ಉದಯೋನ್ಮುಖ ಲೇಖಕರ 7 ಕೃತಿಗಳು ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಭಕ್ತಿ ಭಾವ ಸಿಂಚನ ಎಂಬ ಭಕ್ತಿ ಹಾಗೂ ಭಾವಗೀತೆಗಳ ಸಮ್ಮಿಲನದ ಕೃತಿಯು ಕೂಡ ಬಿಡುಗಡೆಗೊಳ್ಳುತ್ತಿದೆ. ಇದು ಪುಷ್ಕರ ಪ್ರಿಂಟರ್ಸ್ ಅಂಡ್ ಪಬ್ಲಿಷರ್ಸ್ ರವರ ಚೊಚ್ಚಲ ಮುದ್ರಣವಾಗಿದೆ. ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಮಂಜುನಾಥ್ ಅಂತ. ನಾನು ಹಾಸನದವಳು, ಈಗ ಬೆಂಗಳೂರಿನಲ್ಲಿ ವಾಸ ಇದ್ದೀನಿ. ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಪುಷ್ಕರ ಪ್ರಿಂಟರ್ಸ್ ಮತ್ತು ಪಬ್ಲಿಷರ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 5 ಜನವರಿ 2025 ಭಾನುವಾರದಂದು ಶೇಷಾದ್ರಿಪುರಂ ಕಾಲೇಜು ಬೆಂಗಳೂರು ಇಲ್ಲಿ ಮಾಸದಂಗಳದಲ್ಲಿ ಕವಿ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ಈ ತಿಂಗಳು ಶ್ರೀಯುತ ಕೆ.ಎಸ್. ನರಸಿಂಹಸ್ವಾಮಿಯವರ ಸ್ಮರಣಾರ್ಥ ಕಾರ್ಯಕ್ರಮ ನಡೀತಾ ಇದೆ. ಇದರ ಜೊತೆಗೆ ಉದಯೋನ್ಮುಖ ಲೇಖಕರ ಕೃತಿ ಬಿಡುಗಡೆ ಸಹ ಇದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನನ್ನ 2ನೇ ಕೃತಿಯಾದ ಪ್ರಕೃತಿ ಪ್ರೇಮ ಎಂಬ ಕವನ ಸಂಕಲನ ಬಿಡುಗಡೆ ಆಗ್ತಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಎಲ್ಲರೂ ಸೇರಿ ಕನ್ನಡ ಬೆಳೆಸೋಣ, ಉಳಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಚಂಪಾ ಚಿನ್ವಾ, ಬೆಂಗಳೂರಿನಿಂದ. ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಪುಷ್ಕರ ಪ್ರಿಂಟರ್ಸ್ ಹಾಗೂ ಪಬ್ಲಿಷರ್ಸ್ ರವರ ಸಂಯುಕ್ತಾಕ್ಷರದಲ್ಲಿ ನಡೆಯುತ್ತಿರುವ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನನ್ನ ಮೊದಲ ಕವನ ಸಂಕಲನ ಇದೇ ಜನವರಿ 5, 2025 ಭಾನುವಾರದಂದು ಬಿಡುಗಡೆಯಾಗುತ್ತಿದೆ. ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ. ನನ್ನ ಮೊದಲ ಕೃತಿಗೆ ತಮ್ಮೆಲ್ಲರ ಹಾರೈಕೆ ನನಗೆ ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಗೊಳಿಸಲು ಇದರ ತೆರೆಮರೆಯಲ್ಲಿ ಕೆಲಸ ಮಾಡಿರುವ ಮಂದಗೆರೆ ರಾಮ್ಕುಮಾರ್ ಸರ್ ಅವರಿಗೂ ಅನಿತಾ ಪಿಕೆರವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರ ಬಳಿ ನನ್ನ ಒಂದು ಪ್ರಾರ್ಥನೆ. ನಮಸ್ಕಾರ. ನನ್ನ ಹೆಸರು ಇಂದ್ರ ಪ್ರಕಾಶ್. ನನ್ನ ಜನ್ಮಸ್ಥಳ ತುಮಕೂರಿನಲ್ಲಿ ಶಿರಾ. ಈಗ ನಾನು ಶಿವಮೊಗ್ಗದಲ್ಲಿ ನೆಲೆಸಿದ್ದೇನೆ. ನನ್ನ ಈ ಕವನಕ್ಕೆ ಸ್ಫೂರ್ತಿ ನನ್ನ ಅಮ್ಮ. ಆದ್ದರಿಂದ ನಾನು ಈ ನನ್ನ ಪ್ರತ್ಯಕ್ಷ ಅನುಭವ ಕವನ ಸಂಕಲನವನ್ನು ನನ್ನ ಅಮ್ಮನಿಗೆ ಅರ್ಪಿಸ್ತಾ ಇದ್ದೇನೆ. ಬೆರಳುಗಳ ತುದಿಯಿಂದ ಭಾವನೆಗಳೊಂದಿಗೆ ನಿಂತು ನಲಿದು ಅಕ್ಷರಗಳು ಪದಗಳಾಗಿ ಹೊರಹೊಮ್ಮಿದ ನನ್ನ ಪ್ರತ್ಯಕ್ಷ ಅನುಭವ ನನ್ನ ಚೊಚ್ಚಲ ಪುಸ್ತಕವಾಗಿ ಪ್ರಕಟವಾಗುತ್ತಿರುವುದು ಹೆಮ್ಮೆಯ ವಿಷಯ. ಈ ಕವನ ಸಂಕಲನವು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಪುಷ್ಕರ ಪ್ರಿಂಟರ್ಸ್ ಹಾಗೂ ಪಬ್ಲಿಷರ್ಸ್ ಅವರ ಸಂಯುಕ್ತಾಶ್ರಯದಲ್ಲಿ ಮಾಸದಂಗಳದಲ್ಲಿ ಕವಿ ಬೆಳಗು ಕಾರ್ಯಕ್ರಮವು ಮೈಸೂರು ಮಲ್ಲಿಗೆಯ ಖ್ಯಾತ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ ಸ್ಮರಣಾರ್ಥ ಮಲ್ಲಿಗೆ ಕವಿಗೆ ಕಾವ್ಯ ನಮನವು ಜನವರಿ 5, 2024 ಭಾನುವಾರ ಬೆಂಗಳೂರಿನ ಗದ್ದಿ ಶಿಕ್ಷಣ ಸಂಸ್ಥೆ ಶೇಷಾದ್ರಿಪುರಂನ ಪ್ರಧಾನ ಕಟ್ಟಡದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನನ್ನ ಪ್ರತ್ಯಕ್ಷ ಅನುಭವ ಕವನ ಸಂಕಲನ ಲೋಕಾರ್ಪಣೆಗೊಳ್ಳಲಿದೆ. ಆದ್ದರಿಂದ ತಾವುಗಳೆಲ್ಲ ದಯಮಾಡಿ ಆಗಮಿಸಿ ತುಂಬು ಹೃದಯದಿಂದ ನನ್ನ ಪ್ರತ್ಯಕ್ಷ ಅನುಭವ ಹೊತ್ತಿಗೆಗೆ ಹರಸಿ ಹಾರೈಸಬೇಕೆಂದು ನಿಮ್ಮೆಲ್ಲರಿಗೂ ಸವಿನಯದಿಂದ ಪ್ರಾರ್ಥಿಸುತ್ತೇನೆ. ಎಲ್ಲರೂ ಸೇರಿ ಕನ್ನಡವನ್ನು ಉಳಿಸಿ ಬೆಳೆಸುತ್ತಾ ಸಾಗೋಣ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಪ್ರಸಾದ್. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನವಳಾದರೂ ಪ್ರಸ್ತುತ ವಾಸವಿರುವುದು ಬೆಂಗಳೂರಿನ ಯಲಹಂಕದಲ್ಲಿ. ಮಂದಗೆರೆ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಪುಷ್ಕರ್ ಪಬ್ಲಿಕೇಶನ್ಸ್ ಹಾಗೂ ಪ್ರಿಂಟರ್ಸ್ ರವರ ಸಂಯುಕ್ತ ಆಶ್ರಯದಲ್ಲಿ ನನ್ನ ಕೃತಿ ನಾನು ತಾಯಿಯೇ ಎಂಬುದು ಇದೇ ಜನವರಿ 5, 2025 ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಸಂತಸದ ಸಂಭ್ರಮದ ಕ್ಷಣಗಳನ್ನು ನಿಮ್ಮೊಂದಿಗೆ ಕಳೆಯಲು ನಾನು ಇಚ್ಛಿಸುತ್ತಿದ್ದೇನೆ. ನನ್ನ ಈ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಮಾರ್ಗದರ್ಶಿಸಲು ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ನನಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರುವಿರಲ್ಲವೇ? ನಿಮಗಾಗಿ ಕಾಯುತ್ತಿರುತ್ತೇನೆ. ಧನ್ಯವಾದ. ನನ್ನ ಹೆಸರು ಶ್ರೀದೇವಿ ಓಂಕಾರ್. ಮೂಲತಃ ನಾನು ಉತ್ತರ ಕರ್ನಾಟಕದವಳು. ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು ಕಥೆ, ಕವನ ಹಾಗೂ ಲೇಖನ ಬರೆಯುತ್ತೇನೆ. ಈಗ ಮಂದಗಿರಿ
ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಪುಷ್ಕರ್ ಪಬ್ಲಿಷನ್ ಹಾಗೂ ಪ್ರಿಂಟರ್ಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ನನ್ನ ಕಥಾವಲ್ಲರಿ ಎಂಬುದು ಇದೇ ಜಾನ್ವರಿ 5/1/2025 ಲೋಕಾರ್ಪಣೆಗೊಳ್ಳಲಿದೆ. ಈ ಸಂತೋಷದ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗುತ್ತದೆ. ಹೀಗಾಗಿ ದಯವಿಟ್ಟು ಯಾರು ತಪ್ಪದೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂತೋಷದಲ್ಲಿ ಭಾಗಿಯಾಗಬೇಕೆಂದು ಆಶಿಸುತ್ತೇನೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಬರೆಯಲು ಸ್ಫೂರ್ತಿ. ದಯವಿಟ್ಟು ತಪ್ಪದೆ ಎಲ್ಲರೂ ಬರುತ್ತೀರೆಂದು ನಂಬಿದ್ದೇನೆ. ತಪ್ಪದೆ ನಿರಾಶೆ ಮಾಡಬೇಡಿ, ತಪ್ಪದೆ ಬನ್ನಿ. ಧನ್ಯವಾದಗಳು. ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಮಲತಾ. ಮೂಲತಃ ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರಿನವರಾದರೂ ವಾಸಿಸುತ್ತಿರುವುದು ಬೆಂಗಳೂರಿನ ಬೇಡರಹಳ್ಳಿಯಲ್ಲಿ. ಪ್ರತಿ ಹೆಣ್ಣು ಮಕ್ಕಳಿಗೂ ಅವರ ತಂದೆನೇ ಹೀರೋ ಆಗಿರ್ತಾರೆ. ಅಂತೆಯೇ ನನ್ನಪ್ಪ ಕೂಡ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆ ಇದ್ದವರು, ಸ್ವಾಭಿಮಾನದ ಪಾಠವನ್ನು ಕಲಿಸಿದವರು. ಇಂತಹ ನನ್ನಪ್ಪನ ಮುಖಪುಟವನ್ನು ಹೊತ್ತ ನೆನಪಿನ ಬದುಕು ನನ್ನಪ್ಪ ಕವನ ಸಂಕಲನವು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಪುಷ್ಕರ ಪ್ರಿಂಟರ್ಸ್ ಅಂಡ್ ಪಬ್ಲಿಷರ್ಸ್ ಸಂಯುಕ್ತಾಶ್ರಯದಲ್ಲಿ ಮಾಸದಂಗಳದಲ್ಲಿ ಕವಿ ಬೆಳಕು ಕಾರ್ಯಕ್ರಮವು ಮೈಸೂರು ಮಲ್ಲಿಗೆ ಖ್ಯಾತಿಯ KS ನರಸಿಂಹಸ್ವಾಮಿಯವರ ಸ್ಮರಣಾರ್ಥ ಮಲ್ಲಿಗೆ ಕವಿಗೆ ಕಾವ್ಯ ನಮನ ಕಾರ್ಯಕ್ರಮವು 5 ಜನವರಿ 2025 ಭಾನುವಾರ ಶಿಕ್ಷಣ ದತ್ತಿ ಸಂಸ್ಥೆ ಶೇಷಾದ್ರಿಪುರಂನ ಪ್ರಧಾನ ಕಟ್ಟಡದಲ್ಲಿ ಈ ಕಾರ್ಯಕ್ರಮವು ಜರುಗುತ್ತಿದ್ದು, ಆ ಕಾರ್ಯಕ್ರಮದಲ್ಲಿ ನನ್ನ ಚೊಚ್ಚಲ ಕೃತಿ ನೆನಪಿನ ಬದುಕು ನನ್ನಪ್ಪ ಕವನ ಸಂಕಲ್ಪವು ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತುಂಬು ಹೃದಯದಿಂದ ಆಗಮಿಸಿ ಈ ನನಗೆ ಆಶೀರ್ವಾದ ಮಾಡಿ ಇನ್ನಷ್ಟು ಕವನ ಸಂಕಲನಗಳು ನನ್ನ ಮುಖಾಂತರ ಹೊರಬರಲಿ ಎಂದು ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಸುಮಲತಾ.